ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಈ ವಿದ್ಯಾರ್ಥಿಗಳೇ, ಹೋದ ತರಗತಿಲಿ ನಾವು ಈ ವಸ್ತುಗಳನ್ನ ಯಾವ ರೀತಿ ಬೇರ್ಪಡಿಸಬಹುದು ಆದ್ರ ಒಂದು ರಿವಿಷನ್ ಕ್ಲಾಸ್, ಪುನರ್ವರ್ತನೆ ಕ್ಲಾಸ್ ಅನ್ನ ನೋಡಿದ್ವಿ ಅಲ್ವಾ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಜೀವಿಗಳು, ಅವುಗಳ ಗುಣಗಳ ಅನ್ವೇಷಣೆ, ಇದು ಯಾವ ರೀತಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ಇದನ್ನ ನಾನು 4 ವಿಭಾಗವಾಗಿ ವಿಂಗಡಿಸಿದ್ದೀನಿ. ಮೊದಲನೇ ವಿಭಾಗದಲ್ಲಿ ಉಕ್ತ ಲೇಖನ, ಡಿಕ್ಟೇಷನ್ ಪದಗಳನ್ನ ನಾನು ನೀಡ್ತೀನಿ, 5 ಪದಗಳನ್ನ ನೀಡ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಎರಡನೇ ವಿಭಾಗದಲ್ಲಿ ಸಾರಾಂಶ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶವನ್ನ ನೋಡೋಣ. ಮೂರನೇ ವಿಭಾಗದಲ್ಲಿ ಇದೇ ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಇರುತ್ತೆ. ಬಹಳ ಸರಳವಾದಂತಹ 10 ಪ್ರಶ್ನೆಗಳಿರುತ್ತೆ, ಅದಕ್ಕೆ ನೀವು ಉತ್ತರವನ್ನ ನೀಡಬೇಕು. ಕೊನೆಯದಾಗಿ ಸಮಯ ಸಿಕ್ಕಾಗ ಸಿಮ್ಯುಲೇಷನ್ ಅಂದ್ರೆ ಏನು? ಇದೊಂದು ವರ್ಚುವಲ್ ಲ್ಯಾಬ್. ಇದ್ರ ಮೂಲಕ ಹಲವಾರು ವೈಜ್ಞಾನಿಕಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ನಾವು ನಮ್ಮ ಲ್ಯಾಬೊರೇಟರಿ, ಪರೀಕ್ಷಾ ಕೊಠಡಿಗಳಲ್ಲಿ ಮಾಡ್ಲಿಕ್ಕೆ ಆಗದೆ ಇರೋದನ್ನ ನಾವು ಈ ಒಂದು ತಂತ್ರಜ್ಞಾನದ ಸಹಾಯದಿಂದ ಮಾಡ್ತಾ ಹೋಗಬಹುದು. ಅದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನ ಹೇಳ್ತಾ ಇದ್ದೇನೆ, ತರಗತಿನ ಶುರು ಮಾಡೋಣ. ಮೊದಲನೇದಾಗಿ ಉಕ್ತ ಲೇಖನ. ಪ್ಲೀಸ್ ಎಲ್ಲರೂ ನಿಮ್ಮ ಪುಸ್ತಕಗಳನ್ನ ತೆಗೆದುಕೊಳ್ಳಿ. ಪ್ಲೀಸ್ ಓಪನ್ ಯುವರ್ ಬುಕ್. ಓಪನ್ ಮಾಡಿದ್ರಾ? ಎಲ್ಲರೂ ನಿಮ್ಮ ಪುಸ್ತಕವನ್ನ ತೆಗೆದುಕೊಳ್ಳಿ. ಮೊದಲನೆಯ ಪದ ಸಂವೇದನಶೀಲತೆ. ಏನ್ ಸಂವೇದನಶೀಲತೆ ಅಂದ್ರೆ? ಸೆನ್ಸೇಷನ್ ಅನ್ನೋ ಪದನ ಕೇಳಿದ್ದೀರಾ? ಹಲ್ಗಳಲ್ಲಿ ಸಂವೇದನೆ ಉಂಟಾಗ್ತಾ ಇದೆ ಅಥವಾ ಯಾವುದೇ ರೀತಿಯಾದಂತ ಮೂವ್ಮೆಂಟ್, ಚಲನ ಆಗ್ತಾ ಇದೆ, ಅದನ್ನ ಸಂವೇದನಶೀಲತೆ ಅಂತ ಕರಿತೀವಿ. ಸೆನ್ಸೇಷನ್ ನೋಟ್ ಮಾಡ್ಕೊಳ್ಳಿ. ಸಂವೇದನಶೀಲತೆ. ಸಂವೇದನಶೀಲತೆ. ನೆಕ್ಸ್ಟ್ ಎರಡನೇ ಪದ ಪ್ರಜನನ ಕ್ರಿಯೆ. ಪ್ರಜನನ ಕ್ರಿಯೆ. ಎರಡನೆಯ ಪದ ಪ್ರಜನನ ಕ್ರಿಯೆ. ಪ್ರಜನನ ಕ್ರಿಯೆ. ಪ್ರಜನನ ಕ್ರಿಯೆ. ನೋಟ್ ಮಾಡ್ಕೊಂಡ್ರಾ? ಮೂರನೆಯ ಪದ ಪೋಷಕಾಂಶಗಳು. ಮೂರನೆಯ ಪದ ಪೋಷಕಾಂಶಗಳು. ಪೋಷಕಾಂಶಗಳು. ಪೋಷಕಾಂಶಗಳು ಮೂರನೆಯ ಪದ. ಎರಡನೇ ಪದ ಪ್ರಜನನ ಕ್ರಿಯೆ, ಮೂರನೆಯ ಪದ ಪೋಷಕಾಂಶಗಳು. ಸ್ಪೆಲ್ಲಿಂಗ್ ಬರಿಬೇಕಾದ್ರೆ ಕಾಗುಣಿತದ ಬಗ್ಗೆ ಎಚ್ಚರ ಇರ್ಬೇಕು. ಅಲ್ಪಪ್ರಾಣ, ಮಹಾಪ್ರಾಣಗಳ ಬಗ್ಗೆ ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ನೋಟ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಪೋಷಕಾಂಶಗಳು ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್ ನಾಲ್ಕನೇ ಪದ ಪರಿಸರ ಸಂಬಂಧ. ಇದು ಈಸಿ ಇದೆ ಅಲ್ವಾ? ಪರಿಸರ ಸಂಬಂಧ. ಪರಿಸರ ಸಂಬಂಧ. ಪರಿಸರ ಸಂಬಂಧ. ನೋಟ್ ಮಾಡ್ಕೊಂಡ್ರ? ಪರಿಸರ ಸಂಬಂಧ. ನೆಕ್ಸ್ಟ್ ಕೊನೆಯ ಪದ ಉಸಿರಾಟ ಕ್ರಿಯೆ. ಉಸಿರಾಟ ಕ್ರಿಯೆ. ಉಸಿರಾಟ ಕ್ರಿಯೆ. ಡನ್? ನೋಟ್ ಮಾಡ್ಕೊಂಡ್ರ ಮಕ್ಳೇ? ಉಸಿರಾಟ ಕ್ರಿಯೆ. ನೋಡಿದ್ರಲ್ಲ, ಬರ್ಕೊಂಡ್ರಲ್ಲ? ಇದು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಉಕ್ತ ಲೇಖನವಾಗಿತ್ತು.
ಸೊ ಇದು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈಗ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಾರಾಂಶವನ್ನ ನಾವು ನೋಟ್ ಮಾಡ್ಕೊಂತ ಹೋಗೋಣ. ಸಾರಾಂಶ ಅಂದ್ರೆ ಏನು? ಸಾರಾಂಶ ಅಂದ್ರೆ ಸಮರಿ ನೋಟ್ ಅನ್ನುವಂತ ಅರ್ಥ. ನಾನು ಈಗ ಏನ್ ಸಾರಾಂಶ ಕೊಡ್ತಾ ಇದ್ದೀನಿ ಇದನ್ನ ನೋಟ್ಸ್ ರೀತಿಲಿ ತಗೊಬಹುದು. ನೋಟ್ಸ್ ಅಂದ್ರೆ ಪ್ರತಿ ವಾಕ್ಯಗಳನ್ನು ನೀವು ಬರೆಯೋ ಅವಶ್ಯಕತೆ ಇಲ್ಲ. ಸೊ ನೀವೇನ್ ಮಾಡಬಹುದು, ಪಾಯಿಂಟ್ಸ್ ರೂಪದಲ್ಲಿ. ಉದಾಹರಣೆಗೆ ಜೀವಿಗಳು ಅಂದ್ರೆ ಏನು, ಇನ್ ಡೀಟೇಲ್ ಆಗಿ ನೀವು ಡೆಫಿನೇಷನ್ ಅನ್ನ ಬರ್ಕೊಳೋದ್ರ ಬದಲಿಗೆ ಜೀವಿಗಳು, ಜೀವಿಸುವಂತಹದ್ದು, ಇದಕ್ಕೊಂದಿಷ್ಟು ಉದಾಹರಣೆ ಬರ್ಕೊಂಡಾಗ ನೀವೇನ್ ಮಾಡಬಹುದು, ಲಾಸ್ಟ್ ಮಿನಿಟ್ ರಿವಿಷನ್ ಟೈಮ್ ಅಲ್ಲಿ ಎಕ್ಸಾಮ್ಗೆ ಇನ್ನೇನ್ ಹೊರಡ್ಬೇಕು ಅಂದಾಗ ಇದ್ರ ಒಂದು ನೋಟ್ನ ನೋಡ್ಕೊಂಡ್ಬಿಟ್ರೆ ಆ ಪಾಯಿಂಟ್ಸ್ ಗಳು ನೆನಪಾದಾಗ ನೀವು ಅದ್ರ ಮೇಲೆ ಬರೀಲಿಕ್ಕೆ ಈಸಿ ಆಗುತ್ತೆ. ಓಕೆ, ಆ ಒಂದ್ ಕಾರಣಕ್ಕೆ ನಾವು ನಿಮ್ಗೆ ಸಮರಿ ನೋಟ್ಸ್ ನ ಕೊಡ್ತಾ ಹೋಗ್ತೀವಿ. ಹಾಗಿದ್ರೆ ಇವತ್ತಿನ ಪಾಠದ ಸಮರಿ ನೋಟ್ ಮೇಡಮ್ ಹೇಗಿರುತ್ತೆ ಶೇರ್ ಮಾಡ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಎಸ್, ಇದು ಅಧ್ಯಾಯ 10 ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಪಾಠಕ್ಕೆ ಸಂಬಂಧಪಟ್ಟಂತಹ ಸಮರಿ ನೋಟ್. ನಾನಿಲ್ಲಿ ಓದ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಂತಾ ಹೋಗಿ. ಮೊದಲನೇದಾಗಿ ಪರಿಚಯ, ಇಂಟ್ರೊಡಕ್ಷನ್. ನಮ್ ಸುತ್ತಮುತ್ತ ಅನೇಕ ವಸ್ತುಗಳನ್ನ ನಾವು ನೋಡಿರ್ತೀವಿ. ಗಿಡಗಳು, ಪ್ರಾಣಿಗಳು, ಹಕ್ಕಿಗಳು, ಕೀಟಗಳು ಇತ್ಯಾದಿ. ಇವೆಲ್ಲದಕ್ಕೂ ನಾವೇನಂತೀವಿ? ಜೀವಿಗಳು. ಆದ್ರೆ ಕಲ್ಲು, ನೀರು, ಗಾಳಿ ಮುಂತಾದವನ್ನ ನಾವು ಅಜೀವ ವಸ್ತುಗಳು, ಜೀವ ಇಲ್ಲದೆ ಇರೋದು ಅಂತ ಕರಿತೀವಿ. ಯಾಕೆ? ಇವಾಗ ಪ್ರಶ್ನೆನ ಗಮನಿಸೋಣ. ಯಾವ ಗುಣಗಳಿಂದ ನಾವು ಒಂದು ವಸ್ತುನ ಜೀವಿ ಅಂತ ಗುರುತಿಸಬಹುದು? ಸೊ ಹೌ ಕ್ಯಾನ್ ಬಿ ಕಾಲ್ ಅ ಪರ್ಟಿಕ್ಯುಲರ್ ಐಟಮ್ ಆಸ್ ಅನ್ ಲಿವಿಂಗ್ ಬೀಯಿಂಗ್ ಆರ್ ನಾಟ್? ಅದನ್ನೇ ನಾವ್ ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಜೀವಿಗಳ ಪ್ರಮುಖ ಲಕ್ಷಣ. ಈ ಜೀವಿಗಳನ್ನ ನಾವು ಗುರ್ತಿಸ್ಕೊಬೇಕಂದ್ರೆ ಇಲ್ಲೊಂದು ಚಿಕ್ಕ ಗಿಡವನ್ನ ಹಾಕಿದೀನಿ. ಗಮನಿಸ್ಬೇಕಂದ್ರೆ ಕೆಲವೊಂದು ಗುಣಗಳಿರುತ್ತೆ. ಮೊದಲನೇ ಗುಣ ಬೆಳವಣಿಗೆ, ಗ್ರೋತ್. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಜೀವಿಗಳ ಪ್ರಮುಖ ಲಕ್ಷಣಗಳು. ಮೊದಲನೇದು ಬೆಳವಣಿಗೆ, ಬ್ರಾಕೆಟ್ ಅಲ್ಲಿ ಗ್ರೋತ್ ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇ ಪಾಯಿಂಟ್, ಜೀವಿಗಳು ಕಾಲಕ್ರಮೇಣ ಗಾತ್ರ ಮತ್ತು ತೂಕದಲ್ಲಿ ಹೆಚ್ಚಾಗುತ್ತೆ. ನೀವ್ ಹೇಗ್ ಬರಿತೀರಾ ಇದನ್ನ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೀಗೆ ಬೆಳವಣಿಗೆ, ಗ್ರೋತ್. ಸೊ ಇದ್ರ ಕೆಳಗಡೆ ಏನಾಗುತ್ತೆ? ಗಾತ್ರ, ಎತ್ತರ, ಬದಲಾವಣೆ ಅಂದ್ರೆ ಕುಳ್ಳ ಆಗ್ತಾ ಹೋಗ್ತೀವಾ? ಇಲ್ಲ, ಏರಿಕೆ. ಇದ್ರೊಂದು ಆರೋ ಹಾಕ್ದಾಗ ಏರ್ತಾ ಹೋಗ್ತೀವಿ. ಈ ರೀತಿ ನೀವು ಬರ್ಕೊಂತಾ ಹೋಗ್ಬೇಕಾಗತ್ತೆ. ಕ್ಲಿಯರ್? ಓಕೆ. ಗಾತ್ರ ಮತ್ತು ತೂಕದಲ್ಲಿ ಹೆಚ್ಚಾಗ್ತಾವೆ. ಈಗ ಒಂದ್ ಚಿಕ್ಕ ಮಗುವಿಂದ ಬಾಲಕನಿಂದ ಯುವಕನಿಂದ ವಯಸ್ಕ ಅಂದ ವೃದ್ಧ. ಓಕೆ, ವಯಸ್ಕರು ಅಂದ್ರೆ ಅಡಲ್ಟ್ಸ್ ಅಂತೀವಲ್ಲ, ವಯಸ್ಕ. ನೆಕ್ಸ್ಟ್, ಸಣ್ಣ ಗಿಡ ಕ್ರಮೇಣ ದೊಡ್ಡ ಮರ ಆಗುತ್ತೆ. ಇಲ್ಲಿ ಏನನ್ ಗಮನಿಸ್ಬೇಕು ನಾವು? ಅಜೀವ ವಸ್ತುಗಳು ಬೆಳೆಯೋದಿಲ್ಲ. ಮೇಡಮ್, ನವಿಲ್ಗರಿ ಬೆಳೆಯುತ್ತಲ್ಲ, ಹೌದಾ? ಬೆಳೆಯುತ್ತಾ? ನವಿಲ್ಗರಿ ಮರಿ ಹಾಕುತ್ತಾ? ಇಲ್ಲ ಅಲ್ವಾ? ಅಜೀವ ವಸ್ತುಗಳು ಬೆಳೆಯೋದಿಲ್ಲ. ಜೀವಂತಿಕೆ ಇರುವಂತಹ ವಸ್ತುಗಳು ಮಾತ್ರ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ, ನೆಕ್ಸ್ಟ್, ಉಸಿರಾಟ, ರೆಸ್ಪಿರೇಷನ್. ಎಲ್ಲಾ ಜೀವಿಗಳಲ್ಲಿಯೂ ಉಸಿರಾಟದ ಕ್ರಿಯೆ ಅನ್ನೋದು ನಡೆಯುತ್ತೆ. ಅಲ್ವಾ? ಉಸಿರಾಟ ಇಲ್ದಿರುವಂತಹ ಜೀವಿಗಳು ಯಾವ್ದಾದ್ರು ಇದೆಯಾ? ಉಸಿರಾಟದ ಮೂಲಕ ಜೀವಿಗಳು ಶಕ್ತಿಯನ್ನ ಪಡೆಯುತ್ತೆ. ಮನುಷ್ಯರು ಮತ್ತು ಪ್ರಾಣಿಗಳು ಆಮ್ಲಜನಕ, ಆಕ್ಸಿಜನ್ ಅನ್ನ ಒಳಗೆಳೆದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಬಿಡುತ್ತಾರೆ. ಸಸ್ಯಗಳಲ್ಲಿಯೂ ಕೂಡ ಉಸಿರಾಟ ನಡೆಯುತ್ತೆ, ಆದ್ರೆ ಅದು ಸ್ಪಷ್ಟವಾಗಿ ಕಾಣುವುದಿಲ್ಲ. ಓಕೆ, ಇನ್ನು ಉಸಿರಾಟ ಇಲ್ಲದೆ ಜೀವಿಗಳು ಬದುಕಲು ಸಾಧ್ಯ ಇಲ್ಲ. ನೋಟ್ ಮಾಡ್ಕೊಂತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ, ಪ್ರತಿಯೊಂದು ಪಾಯಿಂಟ್ ನೋಟ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಇದ್ರಲ್ಲಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ಹೈಲೈಟ್ ಮಾಡಿ. ನೆಕ್ಸ್ಟ್, ಆಹಾರ
ಆಹಾರ ಗ್ರಹಣ. ಆಹಾರ ಗ್ರಹಣ ಅಂದ್ರೆ ನ್ಯೂಟ್ರಿಷನ್. ಆಯ್ತಾ? ಜೀವಿಗಳು ಬದುಕಲು ಮತ್ತು ಬೆಳೆಯಲು ಆಹಾರ ಅಗತ್ಯ. ಸಸ್ಯಗಳು ಮತ್ತು ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತೆ. ಈ ಪ್ರಕ್ರಿಯೆಯನ್ನ ನಾವು ಪ್ರಕಾಶ ಸಂಶ್ಲೇಷಣೆ ಅಥವಾ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಓಕೆ. ಈಗ ಪ್ರಾಣಿಗಳು ಏನಾಗುತ್ತೆ, ಸೂರ್ಯನ ಬೆಳಕು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇಂದ ಈ ಸಸ್ಯಗಳು ಆಹಾರವನ್ನ ತಯಾರಿಸ್ಕೊಳ್ಳುತ್ತೆ. ಏನ್ ಬೇಕಿಲ್ಲಿ? ಸೂರ್ಯನ ಬೆಳಕು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್. ಪ್ರಾಣಿಗಳು ಏನ್ ಮಾಡುತ್ತೆ? ಪ್ರಾಣಿಗಳು ಸಿದ್ಧ ಆಹಾರವನ್ನ ತಿನ್ನುತ್ತೆ. ಸಿದ್ಧ ಆಹಾರ ಅಂದ್ರೆ ಆಲ್ರೆಡಿ ತಯಾರಿಸಿಟ್ಟಿರೋದ್ನ ಅಲ್ವಾ? ಮನೆಗೆ ಹೋದ ತಕ್ಷಣ ಅಮ್ಮ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿರ್ತಾರೆ, ಅದೇ ತಿಂತೀವಿ. ಹೌದಾ? ಇಲ್ಲ ಮೇಡಮ್. ಸೊ ಸಿದ್ಧ ಆಹಾರ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮೀಟ್, ಕೋಳಿ ಮಾಂಸ. ಕೋಳಿ ಮಾಂಸವನ್ನ ಹಾಗೆ ತಿನ್ಲಿಕ್ಕಾಗಲ್ಲ. ಅದನ್ನ ನೀವ್ ಇನ್ನೊಂದ್ ಸ್ವಲ್ಪ ಸಂಸ್ಕರಣೆ ಮಾಡಿ ಆ ನಂತರದಲ್ಲಿ ತಿನ್ಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ. ಅವುಗಳು ಸಸ್ಯವನ್ನ ಅಥವಾ ಇತರ ಪ್ರಾಣಿಗಳನ್ನ ಆಹಾರವಾಗಿ ಬಳಸ್ತಾರೆ. ಸಸ್ಯಗಳು ಅಂತ ಹೇಳಿದಾಗ ಈ ಪಾಲಕ್ ಸೊಪ್ಪು ಆಗಿರ್ಬಹುದು, ದಂಟು ಸೊಪ್ಪು ಆಗಿರ್ಬಹುದು, ಇದನ್ನೆಲ್ಲ ತಿಂತೀವಲ್ವಾ ನಾವು? ಅದನ್ನೇ. ನೆಕ್ಸ್ಟ್ ಪ್ರಜನನ. ಪ್ರಜನನ, ಜನನ ಅಂದ್ರೆ ಹುಟ್ಟೋದು, ಪ್ರಜನನ ಅಂದ್ರೆ ಮರು ಹುಟ್ಟೋದು, ರೀಪ್ರೊಡಕ್ಷನ್. ಜೀವಿಗಳು ತಮ್ಮದೇ ರೀತಿಯ ಹೊಸ ಸಂತತಿಯನ್ನ ಉತ್ಪತ್ತಿ ಮಾಡುತ್ತೆ. ಇದು ಜೀವಿಗಳ ನಿರತರತೆಯನ್ನ ಕಾಯ್ದುಕೊಳ್ಳಲು ಅಗತ್ಯ. ಉದಾಹರಣೆಗೆ ಹಸು, ಕರುಗೆ, ಗಿಡ, ಬೀಜ, ಹೊಸ ಗಿಡ. ಅಜೀವ ವಸ್ತುಗಳು ಹೊಸ ವಸ್ತುಗಳನ್ನ ತಾವೇ ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ನೆಕ್ಸ್ಟ್ 5ನೇ ಪಾಯಿಂಟ್, ಸಂವೇದನಶೀಲತೆ. ಬರ್ಕೊಂಡಿದ್ವಲ್ಲ ನಾವು ಡಿಕ್ಟೇಷನ್ ಅಲ್ಲಿ, ನೋಡಿ ಆನ್ಸರ್ಸ್ ಇಲ್ಲೇ ಇದೆ. ಅಂದ್ರೆ ದೇ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲೈ. ಜೀವಿಗಳು ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸುತ್ತವೆ. ಕಾವ್ಯ. ಕಾವ್ಯ ಅಂದ ತಕ್ಷಣ ಕಾವ್ಯ ತಿರ್ಗಿ ನೋಡಿದ್ರಲ್ಲ, ಹೌದಾ? ಶಶಾಂಕ್. ಶಶಾಂಕ್ ಅಂದ ತಕ್ಷಣ ಶಶಾಂಕ್ ನೋಡಿದ್ನಲ್ಲ. ಹೀಗೆ ನಾವು ಹೆಸರನ್ನ ಕರೆದಾಗ ನಾವು ತಿರುಗಿ ನೋಡ್ತೀವಿ, ಅಥವಾ ಬಿಸಿಯಾಗಿರೋದ್ ಏನಾದ್ರೂ ಮುಟ್ಟಿದಾಗ ನಾವು ಸಡನ್ ಆಗಿ ಕೈ ಎತ್ಕೊಂತೀವಿ ಅಲ್ವಾ? ಆದ್ರಿಂದ ಬೆಳಕಿನ ಅತ್ತ ಸೂರ್ಯಕಾಂತಿ ಹೂ ತಿರ್ಗೋದು, ಬಿಸಿ ವಸ್ತುವನ್ನ ಮುಟ್ಟಿದಾಗ ಕೈ ಹಿಂದಕ್ಕೆ ತೆಗೆದುಕೊಳ್ಳೋದು, ಜೋರಾದ ಶಬ್ದಕ್ಕೆ ತಿರುಗಿ ನೋಡೋದು, ಇದು ಜೀವಿಗಳ ಪ್ರಮುಖವಾದಂತಹ ಲಕ್ಷಣ ಆಗಿರುತ್ತೆ. ಏನದು? ಸಂವೇದನಶೀಲತೆ. ನೆಕ್ಸ್ಟ್ ವಿಸರ್ಜನೆ. ವಿಸರ್ಜನೆ ಅಂದ್ರೆ ಎಕ್ಸ್ಕ್ರೀಷನ್. ಜೀವಿಗಳ ದೇಹದಲ್ಲಿ ತ್ಯಾಜ್ಯ ಪದಾರ್ಥಗಳು ಉತ್ಪತ್ತಿಯಾಗುತ್ತೆ. ಊಟ ತಿಂತೀವಿ, ಬಿಸಿಲಿಗೆ ಹೋದಾಗ ಬೆವರ್ತೀವಿ, ಮೂತ್ರ ವಿಸರ್ಜನೆ ಮಾಡ್ತೀವಿ. ಆದ್ರಿಂದ ಇವೆಲ್ಲ ತ್ಯಾಜ್ಯಗಳು. ಅವುಗಳನ್ನ ದೇಹದಿಂದ ಹೊರಹಾಕೋದು ಅಗತ್ಯ. ಸೊ ಮನುಷ್ಯರಲ್ಲಿ ಮೂತ್ರ, ಬೆವರು ಇತ್ಯಾದಿ ವಿಸರ್ಜನೆ ಮೂಲಕ ಹೊರಬರುತ್ತೆ. ಸಸ್ಯಗಳಲ್ಲಿಯೂ ಕೂಡ ಈ ವಿಸರ್ಜನೆ ಅನ್ನುವಂಥದ್ದು ಕ್ರಿಯೆ ನಡೆಯುತ್ತೆ. ಇನ್ನು ಚಲನೆ. ಪ್ರಾಣಿಗಳು ಸ್ಥಳಾಂತರ ಚಲನೆ ಮಾಡುತ್ತೆ, ಅಂದ್ರೆ ಓಡುತ್ತೆ, ನಡೆಯುತ್ತೆ, ಹಾರುತ್ತೆ ಇತ್ಯಾದಿ. ಸಸ್ಯಗಳು ಸ್ಥಳಾಂತರವಾದಂತಹ ಚಲನೆ ಮಾಡೋದಿಲ್ಲ, ಆದ್ರೆ ಭಾಗ ಚಲನೆ ಇರುತ್ತೆ. ಬೆಳಕಿನತ್ತ ತಿರುಗೋದಾಗಿರ್ಬಹುದು. ಇವೆಲ್ಲವೂ ಜೀವಿಗಳಲ್ಲಿಯೂ ಯಾವುದೋ ಒಂದು ರೀತಿಯ ಚಲನೆಯನ್ನ ಕಂಡು ಬರುತ್ತೆ. ಓಕೆ. ಸೊ ಇದಿಷ್ಟು ಪಾಯಿಂಟ್ಸ್ ಗಳನ್ನ ನೀವೇನೇನ್ ಕಲ್ತ್ರಿ? ಜೀವಿಗಳಲ್ಲಿ ಕಂಡು ಬರುವಂತಹ ಲಕ್ಷಣಗಳು ಯಾವ್ಯಾವ್ದು? ಮೊದಲನೇದು ಬೆಳವಣಿಗೆ, ಗ್ರೋತ್ ಅನ್ನೋದಾಗುತ್ತೆ. ಸಿರಾಟ, ರೆಸ್ಪಿರೇಷನ್. ಆಹಾರ ಗ್ರಹಣ, ನ್ಯೂಟ್ರಿಷನ್. ಪ್ರಜನನ, ರೀಪ್ರೊಡಕ್ಷನ್. ಸಂವೇದನಶೀಲತೆ, ರೆಸ್ಪಾನ್ಸ್ ಸ್ಟಿಮ್ಯುಲೈ. ವಿಸರ್ಜನೆ, ಎಕ್ಸ್ಕ್ರೀಷನ್. ಚಲನೆ, ಮೂವ್ಮೆಂಟ್. ಈ 7 ಗುಣಗಳನ್ನ ನಾವು ಜೀವಂತ ಜೀವಿಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಜೀವಿಗಳಿಗೂ ಅಜೀವಿಗಳಿಗೂ ಹೋಲಿಕೆ ಮಾಡೋಣ. ಬೆಳವಣಿಗೆ ಜೀವಿಗಳಲ್ಲಿ ಇದೆ, ಅಜೀವಿಗಳಲ್ಲಿ ಇಲ್ಲ. ಉಸಿರಾಟ ಇದೆ, ಇಲ್ಲ. ಆಹಾರ ಅಗತ್ಯ ಇದೆ, ಇಲ್ಲ. ಪ್ರಜನನ ಇದೆ, ಇಲ್ಲ. ಪ್ರತಿಕ್ರಿಯೆ ಇದೆ, ಇಲ್ಲ. ವಿಸರ್ಜನೆ ಇದೆ, ಇಲ್ಲ. ಸೊ ಇದು ನಮ್ಗೆ ಜೀವಿಗಳು ಮತ್ತು ಅಜೀವ ವಸ್ತುಗಳ ಹೋಲಿಕೆನ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಜೀವಿಗಳು ಮತ್ತು ಪರಿಸರ. ಜೀವಿಗಳು ತಮ್ಮ ಪರಿಸರದೊಂದಿಗೆ ಆಳವಾದ ಸಂಬಂಧ ಹೊಂದಿವೆ. ಆಹಾರ, ನೀರು, ಗಾಳಿ, ಆಶ್ರಯ ಇವುಗಳಿಲ್ಲದೆ ಬದುಕಲು ಸಾಧ್ಯ ಇಲ್ಲ. ಪರಿಸರದಲ್ಲಿ ಬದಲಾವಣೆ ಆಗಿದರೆ ಜೀವಿಗಳ ಬದುಕಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈಗ ಪರಿಸರದಲ್ಲಿ ತುಂಬಾ ಚಳಿಯ ವಾತಾವರಣ ಇದ್ರೆ ನಾವೇನ್ ಮಾಡ್ತೀವಿ? ಒಂದ್ ಸ್ವೆಟರೋ, ಕೋಟೋ, ಶಾಲೋ, ಮಫ್ಲರೋ ಹಾಕ್ತಿವಿ, ಹೌದಾ? ಅದೇ ರೀತಿ ವಿಪರೀತ ಶೆಕೆ ಇದ್ರೆ ತಂಪಾದ ಪಾನೀಯಗಳೇನು, ಎಳನೀರೇನು, ಕೂಲ್ ಡ್ರಿಂಕ್ಸ್ ಏನು ಕುಡಿತಾ ಹೋಗ್ತೀವಿ. ಆದ್ರಿಂದ ಪರಿಸರದ ಮೇಲಿನ ಪರಿಣಾಮ ನಮ್ಮ ಮೇಲೂ ಬೀಳುತ್ತೆ. ಉದಾಹರಣೆಗೆ ಅರಣ್ಯ ನಾಶವಾದ್ರೆ ಪ್ರಾಣಿಗಳು ವಾಸಸ್ಥಳ ಕಳೆದುಕೊಳ್ಳುತ್ತೆ. ಮೊನ್ನೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲಿದ್ದಂತಹ ಚಿರತೆ ಪಾದ ನಡಿಗೆ ಮಾಡೋರ್ ಮೇಲೆ ದಾಳಿ ಮಾಡ್ತಂತೆ.
ಕಾರಣ ಏನು? ಅವುಗಳ ಮನೆಗ್ ನಾವ್ ಹೋಗ್ತಾ ಇದೀವಿ, ನಮ್ಮ ಮನೆಗೆ ಅವು ಬರ್ತಾ ಇದೆ ಅಲ್ವಾ? ಸೊ ನೀರಿನ ಕೊರತೆ ಗಿಡಗಳ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ ಇಂಥದ್ದು. ಆದ್ರಿಂದ ಈ ಒಂದು ಪಾಠದ ಮುಖ್ಯ ನಿರ್ಣಯ ಏನು? ಒಂದು ವಸ್ತು ಜೀವಿಯೇ ಅಥವಾ ಅಜೀವಿಯೇ ಎಂದು ತಿಳಿಯಲು ನಾವು ಕೆಳಗಿನ ಪ್ರಶ್ನೆಗಳನ್ನ ಕೇಳಬಹುದು. ಅದು ಬೆಳೆಯುತ್ತಾ? ಹೌದು, ಬೆಳೀತಾ ಇದ್ರೆ ಜೀವಿ. ಬೆಳೆಯಲ್ವಾ? ಅಜೀವಿ. ಉಸಿರಾಟ ಮಾಡ್ತಾ ಇದ್ಯಾ? ಜೀವಿ. ಆಹಾರ ತಿನ್ನುತ್ತಾ? ಜೀವಿ. ಹೊಸ ಸಂತತಿ ಉತ್ಪತ್ತಿ ಮಾಡುತ್ತಾ? ಜೀವಿ. ಪರಿಸರಕ್ಕೆ ಪ್ರತಿಕ್ರಿಯಿಸುತ್ತಾ? ಜೀವಿ. ಸೊ ಎಲ್ಲಾ ಲಕ್ಷಣಗಳಿದ್ರೆ ಅವನ್ನ ನಾವು ಜೀವಿ ಅಂತ ಕರಿತೀವಿ. ಸಮಗ್ರವಾದಂತಹ ಸಾರಾಂಶ ಏನು? ಜೀವಿಗಳು ಬೆಳೆಯುತ್ತೆ, ಉಸಿರಾಟ ಮಾಡುತ್ತೆ, ಆಹಾರ ಸೇವಿಸುತ್ತೆ, ಪ್ರಜನನ ಮಾಡುತ್ತೆ, ಪರಿಸರಕ್ಕೆ ಪ್ರತಿಕ್ರಿಯಿಸುತ್ತೆ ಮತ್ತು ತ್ಯಾಜ್ಯ ಪದಾರ್ಥಗಳನ್ನ ಹೊರ ಹಾಕುತ್ತೆ. ಇದಿಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶವಾಗಿತ್ತು. ಈಗ ನಾವು ಉಕ್ತಲೇಖನ, ಸಾರಾಂಶ ಇವೆರಡನ್ನ ಮುಗಿಸಿದೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ನ ತೆಕ್ಕೊಳ್ಳೋಣ. ಕ್ವಿಕ್ ಆಗಿ ನಾನು ಶೇರ್ ಮಾಡ್ತೀನಿ ನನ್ನ ಸ್ಕ್ರೀನ್ ನ, ಎಲ್ಲ ನೋಡಿ ಆನ್ಸರ್ ಮಾಡಿ. ಓಕೆ, ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ. ಮೊದಲನೇ ಪ್ರಶ್ನೆ ಹೀಗಿದೆ: ಜೀವಿಗಳಲ್ಲಿ ಕೆಳಗಿನ ಯಾವ ಗುಣವು ಅವುಗಳನ್ನ ಅಜೀವ ವಸ್ತುಗಳಿಂದ ವಿಭಿನ್ನವಾಗಿಸುತ್ತೆ? ಜೀವಿಗಳಲ್ಲಿ ಕೆಳಗಿನ ಯಾವ ಗುಣವು ಅವುಗಳನ್ನ ಅಜೀವ ವಸ್ತುಗಳಿಂದ ಭಿನ್ನವಾಗಿಸುತ್ತೆ? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಬಣ್ಣ, ಆಪ್ಷನ್ ಸಿ ಗಾತ್ರ, ಆಪ್ಷನ್ ಡಿ ಆಕಾರ. ಸೊ ಏನಿರಬಹುದು ಆನ್ಸರ್? ವೆರಿ ಗುಡ್ ಆನ್ಸರ್. ಮೊದಲನೇ ಪ್ರಶ್ನೆಗೆ ಉಸಿರಾಟ. ಉಸಿರಾಟ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. ಈ ಉಸಿರಾಟ ಬೇರೆ ಜೀವಿಯಿಂದ ನಮ್ಮನ್ನ ನಾವು ಭಿನ್ನ ಹಾಕ್ಸ್ಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸಸ್ಯಗಳು ಸ್ವತಃ ಆಹಾರ ತಯಾರಿಸುವ ಪ್ರಕ್ರಿಯೆ ಯಾವುದು? ಸಸ್ಯಗಳು ಸ್ವತಃ ಆಹಾರ ತಯಾರಿಸುವ ಪ್ರಕ್ರಿಯೆ ಯಾವುದು? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಪ್ರಕಾಶ ಸಂಶ್ಲೇಷಣೆ, ಆಪ್ಷನ್ ಸಿ ವಿಸರ್ಜನೆ, ಆಪ್ಷನ್ ಡಿ ಚಲನೆ. ವೆರಿ ಗುಡ್. ಎರಡನೇ ಪ್ರಶ್ನೆಗೆ ಉತ್ತರ ಪ್ರಕಾಶ ಸಂಶ್ಲೇಷಣೆ. ಓಕೆ, ನೆಕ್ಸ್ಟ್ ಮೂರನೆಯ ಪ್ರಶ್ನೆ: ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸುವ ಗುಣವನ್ನ ಏನೆಂದು ಕರೆಯುತ್ತಾರೆ? ಪರಿಸರದಲ್ಲಿ ಉಂಟಾಗುವಂತಹ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸುವಂತಹ ಗುಣಗಳನ್ನ ಏನೆಂದು ಕರೆಯುತ್ತಾರೆ? ಏನಂತ ಕರೀತಾರೆ ಮಕ್ಕಳೇ? ನೋಡ್ತಾ ಇದೀರಾ ಆನ್ಸರು? ಗೊತ್ತಾಯ್ತಾ ನಿಮ್ಗೆ ಆನ್ಸರ್ ಏನು ಅಂತ? ಪರಿಸರದಲ್ಲಿ ಉಂಟಾಗುವಂತಹ ಬದಲಾವಣೆಗೆ ಪ್ರತಿಕ್ರಿಯಿಸುವ ಗುಣವನ್ನ ಏನಂತ ಕರೀತಾರೆ? ಬೆಳವಣಿಗೆ, ಪ್ರಜನನ, ಸಂವೇದನಶೀಲತೆ, ಆಹಾರ ಗ್ರಹಣ. ವೆರಿ ಗುಡ್. ಸಂವೇದನಶೀಲತೆ, ಸೆನ್ಸೇಷನ್. ಗುಡ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ: ಕೆಳಗಿನವುಗಳಲ್ಲಿ ಅಜೀವ ವಸ್ತು ಯಾವುದು? ಆಪ್ಷನ್ ಎ ಮರ, ಆಪ್ಷನ್ ಬಿ ಹಕ್ಕಿ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಕಲ್ಲು. ಯಾವುದು ಅಜೀವ ವಸ್ತು? ಐ ಆಮ್ ಶೋರ್ ಮರ ಸೆಲೆಕ್ಟ್ ಮಾಡಿರ್ತೀರಾ. ಮರ ಅಜೀವ ವಸ್ತುನಾ? ಹೌದು ಮೇಡಮ್, ಅದ್ ಮೂವ್ಮೆಂಟ್ ಆಗಲ್ಲ, ಚಲನೆ ಮಾಡಲ್ಲ. ಹೌದಲ್ವಾ? ಚಲನೆ ಮಾಡಲ್ಲ, ಆದ್ರೆ ರೆಂಬೆ ಕೊಂಬೆಗಳು ವಾಲಾಡ್ತವೆ, ಅದರಿಂದ ನಮ್ಗೆ ಹಣ್ಣು ಹಂಪಲುಗಳು ಸಿಗ್ತವೆ. ಹೌದಾ? ಸೊ ಅದರಿಂದ ಅದು ಅಜೀವ ವಸ್ತುನಾ? ಇಲ್ಲ. ಹಕ್ಕಿ ಹಾರಾಡುತ್ತೆ, ನಾಯಿ ಓಡುತ್ತೆ, ಕಲ್ಲು ಅದು ಅಜೀವ ವಸ್ತು ಆಗುತ್ತೆ. ನೆಕ್ಸ್ಟ್: ಜೀವಿಗಳು ಶಕ್ತಿಯನ್ನ ಪಡೆಯಲು ಯಾವ ಕ್ರಿಯೆ ಅಗತ್ಯ? ಜೀವಿಗಳು ಶಕ್ತಿಯನ್ನ ಪಡೆಯಲು ಯಾವ ಕ್ರಿಯೆ ಅಗತ್ಯ? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಪ್ರಜನನ, ಆಪ್ಷನ್ ಸಿ ಚಲನೆ, ಆಪ್ಷನ್ ಡಿ ಬೆಳವಣಿಗೆ. ಯಾವ್ದಗತ್ಯ? ವೆರಿ ಗುಡ್. ಉಸಿರಾಟ. ಶಕ್ತಿಯನ್ನ ಪಡೆಯಲು ಅವುಗಳಿಗೆ ಉಸಿರಾಟ ಅನ್ನೋದು ಬೇಕಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಆರನೇ ಪ್ರಶ್ನೆ: ಹೊಸ ಸಂತತಿಯನ್ನ ಉತ್ಪತ್ತಿ ಮಾಡುವ ಕ್ರಿಯೆ ಯಾವುದು? ಆಪ್ಷನ್ ಎ ಸಂವೇದನೆ, ಆಪ್ಷನ್ ಬಿ ವಿಸರ್ಜನೆ,
ಆಪ್ಷನ್ ಸಿ ಪ್ರಜನನ, ಆಪ್ಷನ್ ಡಿ ಚಲನೆ. ಮೇಡಮ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ, ಸ್ವಲ್ಪ ಸಮಯ ಸಿಗ್ಲಿ ಅಂತ ಹೇಳ್ತಿರ್ಬಹುದು ನೀವು ಅಲ್ವಾ? ಹೇಳಿ ನೋಡೋಣ ಯಾವ್ದಿರಬಹುದು ಸರಿಯಾದಂತಹ ಉತ್ತರ ಅಂತ. ವೆರಿ ಗುಡ್. ಪ್ರಜನನ ಕರೆಕ್ಟ್ ಆಗಿ ಹೇಳಿದ್ರಿ. ನೆಕ್ಸ್ಟ್ 7ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಬೆಳೆಯದ ವಸ್ತು ಯಾವುದು? ಈ ಕೆಳಗಡೆ ಇರುವಂತಹ ವಸ್ತುಗಳಲ್ಲಿ ಬೆಳೆದೇ ಇರುವಂತಹ ವಸ್ತು ಯಾವುದು? ಆಪ್ಷನ್ ಎ ಗಿಡ, ಆಪ್ಷನ್ ಬಿ ಮನುಷ್ಯ, ಆಪ್ಷನ್ ಸಿ ಬೆಕ್ಕು, ಆಪ್ಷನ್ ಡಿ ಪ್ಲಾಸ್ಟಿಕ್ ಕುರ್ಚಿ. ಸೊ ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ಸೊ ಬೆಳೆದಿರುವಂತಹ ವಸ್ತು ಯಾವ್ದಾದ್ರು ಇದೆಯಾ? ಗಿಡ, ಮನುಷ್ಯ, ಬೇಕು ಎಲ್ಲಾ ಬೆಳೆಯುತ್ತೆ. ಪ್ಲಾಸ್ಟಿಕ್ ಕುರ್ಚಿ ಎಷ್ಟೋ ವರ್ಷಗಳಿಂದ ಹಾಗೆ ಇದೆ, ಅದ್ರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹೌದಾ? ನಿಮ್ಮನೇಲಿ ಏನಾದ್ರು ಕುರ್ಚಿಗಳು ಬೆಳೆಯುತ್ತಾ? ಇಲ್ಲ ಅಲ್ವಾ? ನೆಕ್ಸ್ಟ್ 8ನೆಯ ಪ್ರಶ್ನೆ, 8th ಕ್ವೆಶ್ಚನ್. ಸಸ್ಯಗಳಲ್ಲಿ ನೀರು ಖನಿಜ ಹೀರಿಕೆ ಹೀರಿಕೊಳ್ಳುವ ಭಾಗ ಯಾವುದು? ಸಸ್ಯಗಳಲ್ಲಿ ನೀರು ಮತ್ತು ಖನಿಜ ಹೀರಿಕೊಳ್ಳುವ ಭಾಗ ಯಾವುದು? ಆಪ್ಷನ್ ಎ ಬೇರು, ಆಪ್ಷನ್ ಬಿ ಹೂವ, ಆಪ್ಷನ್ ಸಿ ಎಲೆ, ಆಪ್ಷನ್ ಡಿ ಬೀಜ. ಯಾವ್ದಿರಬಹುದು? ವೆರಿ ಗುಡ್. ಬೇರು, ರೂಟ್ಸ್ ಮೂಲಕ ನಾವು ನೀರನ್ನ ಪಡ್ಕೊಂತೀವಿ. ಎಲ್ಲಾ ಜೀವಿಗಳಲ್ಲಿಯೂ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣ ಯಾವುದು? ಎಲ್ಲಾ ಜೀವಿಗಳಲ್ಲಿಯೂ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣ ಯಾವುದು? ಹಾರುವುದು, ನಾವೆಲ್ಲ ಹಾರ್ತೀವಲ್ಲ? ಇಲ್ಲ ಮೇಡಮ್. ಉಸಿರಾಡ್ತೀವಾ? ಎಸ್ ಮೇಡಮ್. ಮಾತಾಡ್ತೀವಾ? ನಾವು ಮಾತಾಡ್ತೀವಿ. ಪೆಂಗ್ವಿನ್ನ ಮಾತಾಡುತ್ತಾ? ಇಲ್ಲ ಅಲ್ವಾ? ಇರುವೆ ಮಾತಾಡುತ್ತಾ? ಇಲ್ಲೇ ಅಲ್ವಾ? ಈಜೋದು? ನಾವ್ ಈಜ್ತೀವಿ, ಈಜ್ದೇನೂ ಇರಬಹುದು ಅಲ್ವಾ? ಸೊ ಎಲ್ಲಾ ಪ್ರಾಣಿಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವಂತಹ ಲಕ್ಷಣ ಉಸಿರಾಟ ಒಂದೇ. ನೆಕ್ಸ್ಟ್ 10ನೇ ಪ್ರಶ್ನೆ. ದೇಹದಲ್ಲಿ ಉಂಟಾಗುವ ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕುವ ಕ್ರಿಯೆ ಯಾವುದು? ಸೊ ವಾಟ್ ಇಸ್ ದ ಆಕ್ಟಿವಿಟಿ ದಟ್ ಹೆಲ್ಪ್ಸ್ ಇನ್ ಥ್ರೋಯಿಂಗ್ ಔಟ್ ದ ವೇಸ್ಟ್ ಔಟ್ ಆಫ್ ದ ಬಾಡಿ? ಆಪ್ಷನ್ ಎ ಬೆಳವಣಿಗೆ, ಆಪ್ಷನ್ ಬಿ ಚಲನೆ, ಆಪ್ಷನ್ ಸಿ ಪ್ರಜನನ, ಆಪ್ಷನ್ ಡಿ ವಿಸರ್ಜನೆ. ಆಪ್ಷನ್ ಎ ಬೆಳವಣಿಗೆ, ಆಪ್ಷನ್ ಬಿ ಚಲನೆ, ಆಪ್ಷನ್ ಸಿ ಪ್ರಜನನ, ಆಪ್ಷನ್ ಡಿ ವಿಸರ್ಜನೆ. ಸೊ ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ವೆರಿ ಗುಡ್, ವಿಸರ್ಜನೆ. ಸೊ ಇದಾಗಿತ್ತು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ 10 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ನಿಮ್ಮೆಲ್ಲರಿಗೂ ಅದು ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವ್ ಏನೇನ್ ಕಲ್ತ್ವಿ? ಉಕ್ತ ಲೇಖನದ 5 ಪದಗಳು, ಜೀವಿಗಳು, ಅವುಗಳ ಗುಣಗಳ ಅನ್ವೇಷಣೆ ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ, ಮತ್ತು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಮುಂದಿನ ಕ್ಲಾಸ್ ನಲ್ಲಿ ಇದೇ ಪಾಠಕ್ಕೆ ಸಂಬಂಧಪಟ್ಟಂತಹ ಸಿಮ್ಯುಲೇಷನ್ ಒಂದನ್ನ ನೋಡ್ತಾ ಅದ್ರ ನೆಕ್ಸ್ಟ್ ಚಾಪ್ಟರ್ ನ ರಿವಿಷನ್ ತೆಗೆದುಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.